ಮದುವೆಗಿಂತ ಮುಂಚೆ ನೀನು ಹೀಗಿರಲಿಲ್ಲ. ನೀನು ಅಷ್ಟೆ. ಮದುವೆ ಆದ್ಮೇಲೆ ಎಲ್ಲ ಗಂಡಸರು ಬದಲಾಗ್ತಾರೆ ಅಂತ ಗೊತ್ತಿತ್ತು, ಆದ್ರೆ ನೀನ್ ಬದಲಾಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮದುವೆ ಆದಮೇಲೆ ಹೆಂಡ್ತಿರು ದಿನಕ್ಕೊಂದು ರೂಲ್ಸ್ ಶುರು ಮಾಡ್ತಾರೆ ಅಂತ ಕೇಳಿದ್ದೆ. ನೀನು ಹಾಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ತಪ್ಪು ಮಾಡ್ಬಿಟ್ಟು ನನ್ನ ತಲೆ ಮೇಲೆ ಗೂಬೆ ಹೊರ್ಸಕ್ ಬರಬೇಡ ಶ್ರೀ. ನಾನೇನು ತಪ್ಪು ಮಾಡಿಲ್ಲ. ನಾನು ಯಾವಾಗ ರೂಲ್ಸ್ ಮಾಡಿದೆ? ಎಲ್ಲದಕ್ಕೂ ಪ್ರಶ್ನೆ. ನಿನಗೆ ಇರಿಟೇಟ್ ಮಾಡಕ್ಕೇನು ಕೇಳಲ್ವಲ್ಲ? ನನಗೆ ಇಷ್ಟ ಇಲ್ದಿರೋ ಪ್ರಶ್ನೆ ಪದೇ ಪದೇ ಕೇಳಿದ್ರೆ ನಂಗೆ ಇರಿಟೇಟ್ ಆಗಲ್ವಾ? ಮದುವೆಯಲ್ಲಿ ಮಾತು ಕೊಟ್ಟಿದ್ದೆ, ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ದುಃಖದಲ್ಲೂ ಭಾಗಿಯಾಗ್ತೀನಿ ಅಂತ. ನಾನು ಮಾತು ಕೊಟ್ಟಿದ್ದೆ ನಿನ್ನ ಕಷ್ಟದಲ್ಲಿ ಭಾಗಿಯಾಗಿರ್ತೀನಿ ಅಂತ. ನೀನು ನೋಡಿದ್ರೆ ಅವಕಾಶನೇ ಕೊಡಲ್ಲ. ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ ಬಿಡು. ಹುಟ್ಟದಾಗಿಂದ ಇವತ್ತಿನವರೆಗೂ ಎಲ್ಲರೂ ನನ್ನ ಮೇಲೆ ಅಧಿಕಾರ ಚಲಾಯಿಸಿದ್ದಾರೆ ಹೊರತು ನಾನು ಯಾವತ್ತೂ ಯಾರ ಮೇಲೂ ಅಧಿಕಾರ ಚಲಾಯಿಸೋ ಯೋಚನೆ ಕೂಡ ಮಾಡಿಲ್ಲ. ಅಂಥದ್ರಲ್ಲಿ ಹಕ್ ಚಲಾಯಿಸ್ತೀನಿ ಅಂತ ಹೇಳ್ತೀಯಲ್ಲ, ಯಾವತ್ತ ಆ ಥರ ನಡ್ಕೊಂಡಿದ್ದೀನಿ ಹೇಳು? ನಿನ್ನ 6 ಜನ ಅಮ್ಮಂದ್ರ ವಿರೋಧ ಕಟ್ಕೊಂಡು ನಿನ್ನೆ ನಂಬ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಇದೇನಾ ನೀನ್ ನನ್ನ ನಂಬಿಕೆ ಉಳಿಸ್ಕೊಳ್ಳೋ ರೀತಿ? ಯಾಕೋ ನೀನ್ ಈ ರೀತಿ ಬದಲಾಗ್ಬಿಟ್ಟೆ? ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡಿದ್ರೆ ನಾ ಕೇಟ್ ಹೊಡೆದ್ಬಿಡು, ಆ ನೋವು ಮರ್ತು ಹೋಗುತ್ತೆ.